ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಷ್ಟು ದಿನ ರಾಜ್ಯ ಸರ್ಕಾರದ ಈ ಭಾಗ್ಯ ಯೋಜನೆಗಳ ಹಿಂದಿನ ಚಿದಂಬರ ರಹಸ್ಯ ನನಗ್ ಗೊತ್ತೇ ಇರ್ಲಿಲ್ಲ ನೋಡ್ರಪ್ಪ. ಅನ್ನ ಭಾಗ್ಯ ಅಂತ, ಕೃಷಿ ಭಾಗ್ಯ ಅಂತ, ಪಶು ಭಾಗ್ಯ ಅಂತ, ಕ್ಷೀರ ಭಾಗ್ಯ ಅಂತ, ವಾಹ್! ಇದರ ಮುಂದುವರೆದ ಗ್ಯಾರಂಟಿ ಯೋಜನೆಗಳು, ವಿದ್ಯುತ್ ಭಾಗ್ಯ, ಗೃಹ ಶಕ್ತಿ ಯೋಜನೆ, ಹಿಂಗ ಬಹಳಷ್ಟು ಭಾಗ್ಯಗಳು. ಇಷ್ಟೆಲ್ಲಾ ಭಾಗ್ಯಗಳನ್ನು ಒದಗಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ಭಾಗ್ಯ ಅನ್ನೋ ಹೆಸರಿನ ಮೇಲೆ ಯಾಕಿಷ್ಟು ಪ್ರೀತಿ ಅನ್ನೋದೇ ನನಗ ಅರ್ಥ ಆಗಿರ್ಲಿಲ್ಲ. ಇವತ್ತು ಗೊತ್ತಾಯ್ತು ನೋಡ್ರಿ. ಮಜಾಕ್ನಾಗ ಹೇಳೇ ಬಿಟ್ರ ಲವ್ ಮಾಡಿದ್ಯಾ, ಆದ್ರ ಅದೆಲ್ಲ ಹೇಳುವಂಗಿಲ್ಲ ಅಂತ ಅಂದ್ಬಿಡುದ. ಇಡೀ ನಿಮ್ ಜೀವನದಲ್ಲಿ ಯಾರನ್ನಾರ ಲವ್ ಮಾಡಿದ್ರ ಸರ್? ಲವ್ ಮಾಡಿದೆ, ಅದು ಹೇಳ್ಬಾರ್ದು. ಈಗ 2013ರಲ್ಲಿ ನೀವು ಅಧಿಕಾರಕ್ಕೆ ಬಂದ್ರಿ, ಅನ್ನ ಭಾಗ್ಯ ಕೊಟ್ರಿ, ಕೃಷಿ ಭಾಗ್ಯ ಕೊಟ್ರಿ, ಬೇರೆ ಬೇರೆ ಭಾಗ್ಯಗಳನ್ನು ಕೊಟ್ರಿ. 13 ತುಂಬಾ ಭಾಗ್ಯಗಳನ್ನು ಕೊಟ್ರಿ. ಆ ಭಾಗ್ಯ ಯಾರು ಸರ್? ಭಾಗ್ಯ ಅನ್ನೋದು ಒಂದು ಪದ. ಭಾಗ್ಯ ಅನ್ನೋದು ಮನುಷ್ಯ ಅಲ್ಲ, ಭಾಗ್ಯ ಅನ್ನೋದು ಒಂದು ಪದ. ಅದು ಒಂದು ವಸ್ತು ಅಂತ ಹೇಳ್ಬೋದು. ಅದರಿಂದ ಆ ಭಾಗ್ಯ, ಅನೇಕ ಭಾಗ್ಯಗಳನ್ನು ನಾನು ಕೊಟ್ಟಿದ್ದೀನಿ. ಆ ಭಾಗ್ಯಗಳೆಲ್ಲ ಸಮಾಜಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಸಿಎಂ ಸಾಹೇಬ್ರ ಈ ಮಾತು, ಎಕ್ಸ್ಪ್ರೆಷನ್ ನೋಡಿದಾಗ ಸಂಶಯ ಬರುದು ಸಹಜ ಅಲ್ಲೇನ್ ಹೇಳ್ರಿ. ಎಲ್ಲೋ ಪ್ರೀತಿ ಮಾಡಿದ ಹುಡುಗಿ ಹೆಸರು ಭಾಗ್ಯ ಅಂತಿತ್ತ ಗೊತ್ತಿಲ್ಲ, ಸಂಶಯ ಬಂದಿದ್ ಖರೆ. ಆದ್ರ ಈ ಸತ್ಯನ ತಿಳ್ಕೊಳ್ಳುವಂತ ಭಾಗ್ಯ ನಮಗೂ ನಿಮ್ಗೂ ಇಲ್ಲ ಬಿಡ್ರಿ. ಈ ವೇದಿಕೆ ಒಂದ್ರಾಗ ಅಗದಿ ಸೀರಿಯಸ್ ಆಗಿ ಮೋದಿಜಿ ಮೇಲೆ ಏನೋ ಆಪಾದನೆ ಮಾಡ್ಲಿಕ್ಕತ್ತಿದ್ರು, ಕೇಂದ್ರ ಸರ್ಕಾರದ ಬಗ್ಗೆ ಗಂಭೀರ ಆರೋಪ ಹೊರಸ್ಲಿಕ್ಕತ್ತಿದ್ರು. ಆದ್ರ ದಿಢೀರಂತ ಆಜಾನ್ ಕೂಗ್ ಕೇಳಿಸ್ ನೋಡ್ರಿ. ಅಲ್ಲೇ ಆಜು ಬಾಜು ಮಸೀದಿ ಇರಬಹುದು. ಅವಾಗ ಸಿಎಂ ಸಿದ್ದರಾಮಯ್ಯನವ್ರ ರಿಯಾಕ್ಷನ್ ಹೆಂಗಿತ್ತಂತ ನೋಡ್ಬೇಕು ನೀವು. ಕೇಂದ್ರ ಸರ್ಕಾರ 12 ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ ನರೇಂದ್ರ ಮೋದಿ ಅವರು. ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ಅಬ್ಬಬ್ಬಾ, ಏನ್ ಆಶ್ಚರ್ಯ! ಆಜಾನ್ ಕೇಳಿಸಿದ ಕೂಡ್ಲೇನೆ ಎಂಥ ಸೀರಿಯಸ್ ವಿಷಯ ಮಾತಾಡ್ಲಿಕ್ಕತ್ತಿದ್ರು ಸಹಿತ ಅದೆಷ್ಟು ಕೂಲ್ ಆಗಿ, ಕಾಮ್ ಆಗಿ, ಜಸ್ಟ್ ಒಂದು ರಿಮೋಟ್ ಬಟನ್ ಒತ್ತಿದಂಗ ಪಾಸ್ ಮಾಡಿ ನಿಂತು ಬಿಟ್ರು. ಆಜಾನ್ ಪೂರ್ತಿ ಮುಗಿಯೋ ತನಕ ಕಾದು ಅಷ್ಟೇ ಕೂಲ್ ಆಗಿ, ಅಷ್ಟೇ ಕಾಮ್ ಆಗಿ, ಮತ್ ರೀಸ್ಟಾರ್ಟ್ ಬಟನ್ ಒತ್ತದಂಗ ಭಾಷಣ ಶುರು ಮಾಡಿದ್ರು. ಇರ್ಲಿ, ಇಂಥ ಬ್ಯಾಸ್ಗ್ಯಾಗ ಬಿಸಿಲಾಗ ಸಿದ್ದರಾಮಯ್ಯನವ್ರು ಇಷ್ಟು ಕೂಲ್ ಆಗಿದ್ದು ನೋಡಿ ಖುಷಿ ಆಯ್ತು. ಆದ್ರ ಸಿಎಂ ಸಿದ್ದರಾಮಯ್ಯನವ್ರು ಹಿಂಗಿರ್ಲಿಲ್ಲಲ್ಲೇನ್ರಿ? ಅವರು ಭಾಷಣಕ್ಕ ಕಾರ್ಯಕರ್ತರು ಯಾರೇ ಸ್ವಲ್ಪ ಅಡ್ಡಿ ಮಾಡಿದ್ರು ಸಹಿತ ಸಾಕು, DKಶಿ ಅವರ ಹೆಸರು ಘೋಷಣೆ ಹೋಗುದ್ರಂತೂ ಮುಗ್ದ ಹೋಯ್ತು. ಇನ್ನು ಯಾರೇ ಅಧಿಕಾರಿ ಕುಂದ್ರಬಾರದ ಜಾಗದಾಗ, ವೇದಿಕೆದಾಗ ಕುಂತಿದ್ರು ಅಂತ ತಿಳ್ಕೊರಿ. ಅಧಿಕಾರಿ ಅಂತನೂ ನೋಡಲ್ಲ, ಕಾರ್ಯಕರ್ತರು ಅಂತ ನೋಡಲ್ಲ. ಅದ್ ಏನ್ ಸಿಟ್ಟು, ಅದ್ ಏನ್ ಸೆಡವು. ಬಹುಶಃ ಈ ಸಿಟ್ಟು, ಈ ಸೆಡವು, ಈ ಅಸಹನೆ ಎಲ್ಲ ಅವ್ರ ಮೇಲಷ್ಟೇ. ಅವ್ರ ಬಾಂಧವರ ಮ್ಯಾಲ, ಆಜಾನ್ ಕೇಳದ ಮ್ಯಾಲ ಅದೇನು ಪ್ರೀತಿ, ಅದೇನು ಸಹನೆ, ಅದೇನು ತಾಳ್ಮೆ, ಅದೇನು ಶಾಂತ ಸ್ವಭಾವ, ವಿಚಿತ್ರ ಆದ್ರೂ ಸತ್ಯ ಅನ್ನುವಂಗಿತ್ತು ನೋಡ್ರಪ್ಪ. ಇನ್ನಿವತ್ತ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ. ಅಂಬೇಡ್ಕರ್ ಅವರ ಸಾಧನೆ, ಸೇವೆಯನ್ನ ಸ್ಮರಿಸುವಂತಹ ದಿನ. ಆದ್ರ ಅದ್ರ ಜೊತೆಗೆ ಮಾತೆತ್ತಿದ್ರು ಕಾಂಗ್ರೆಸ್ನವ್ರು ಇವತ್ತ ಅಂಬೇಡ್ಕರ್ ಅವರ ಹೆಸರು, ಸಂವಿಧಾನನ ಉಳಿಸೋಕ್ ನಾವೇ ಅನ್ನೋ ತರ ಪೋಸ್ಟ್ ಕೊಡ್ತಾರ ನೋಡ್ರಿ. ಅಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇವರನ್ನ ನಡೆಸ್ಕೊಂಡ ರೀತಿ ಹೆಂಗಿತ್ತು ಅನ್ನೋದನ್ನ ನಾ ಹೇಳಲ್ರಪ್ಪ, ಕಾಂಗ್ರೆಸ್ ನಾಯಕರೇ ಹೇಳ್ತಾರ, ಕೇಳಿಸ್ಕೊಳ್ರಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ,
ಇವರು ಪದೇ ಪದೇ ಕಾಂಗ್ರೆಸ್ ಸೋಲಿಸಿದ್ದು ಅದ ಎಸ್ ಕಾಂಗ್ರೆಸ್ ವಾಸ್ ಅ ಪೊಲಿಟಿಕಲ್ ಪಾರ್ಟಿ, ಸೋ ವಾಸ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಸೋ ವಾಸ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ. ಕಾಂಗ್ರೆಸ್ಸಿಗೆ ಬಾಬಾ ಸಾಹೇಬ್ರಿಗೆ, ಗಾಂಧೀಜಿಯವರಿಗೆ, ಬಾಬಾ ಸಾಹೇಬ್ರಿಗೆ ವ್ಯತ್ಯಾಸಗಳು ರಾಜಕೀಯವಾಗಿತ್ತು. ಅದು ಇತಿಹಾಸ, ಅದು ನಾನು ಬದಲಾವಣೆ ಮಾಡಕ್ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕನೇ ಬರೆದ್ಬಿಟ್ಟಿದ್ದಾರೆ, ವಾಟ್ ಕಾಂಗ್ರೆಸ್ ಹ್ಯಾಸ್ ಡನ್, ವಾಟ್ ಕಾಂಗ್ರೆಸ್ ಅಂಡ್ MK ಗಾಂಧಿ ಹ್ಯಾಸ್ ಡನ್ ಫಾರ್ ದ ಡಿಪ್ರೆಸ್ ಕ್ಲಾಸಸ್. ಓದ್ಕೊಳ್ರಿ ಅದನ್ನು. 14th October 1956 ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. 56 ಅಲ್ಲಿ ಪ್ರಾಣ ಬಿಡ್ತಾರೆ. ಸತ್ತೋದ್ ದಿವಸ ಅವ್ರ ಮನೇಲಿ ಶವವನ್ನ ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸ್ಬೇಕು, 5,000 ರೂಪಾಯಿ ವಿಮಾನ ಖರ್ಚಾಗುತ್ತಂದ್ರೆ ಮನೆ ಎಲ್ಲ ಹುಡುಕಿದ್ರೆ 2,000 ಇಲ್ಲ. ನನಗ್ ಗೊತ್ತಿಲ್ಲ, ಫ್ಯಾಕ್ಟ್ಸ್ ನನ್ನ ಹತ್ರ ಇಲ್ಲ. ಯಾಕೆ ಅವತ್ತು ಭಾರತ ಸರ್ಕಾರ ತಾನು ವ್ಯವಸ್ಥೆ ಜವಾಬ್ದಾರಿ ತಗೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನ ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದೊಂದು ಲೋಪ ಮಾಡಿದ್ದೇವೆ ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಹೌದು ಖರೆ ಅದ ಬಿಡ್ರಿ. ರಾಜಕೀಯ ಸಿದ್ಧಾಂತಗಳು ಏನೇ ಇರ್ಲಿ, ರಾಜಕಾರಣದಾಗ ಸೋಲಿಸ್ಲಿಕ್ಕೆ ಹೊಂಟಿದ್ದು ಅದೆಲ್ಲ ಓಕೆ, ಒಂದ್ ಮಾತು ಒಪ್ಕೊಳ್ಳೋಣ. ಆದ್ರ ತೀರಾ ಅಂಬೇಡ್ಕರ್ ಅವರ ಸಾವಿನ ಸಂದರ್ಭದಾಗ ಕಾಂಗ್ರೆಸ್ ನಡ್ಕೊಂಡ ರೀತಿ ಐತಲ್ಲ, ಅದು ಬಹಳ ಕೆಟ್ಟದ್ದು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರೇ ಒಂದು ಡೌಟ್, ನೀವು ನೋಡ್ರಿ ಮತ್ತೆ ಹೊಳ್ಳೆ ಹಿಂದಕ್ಕೆ ಹೋಗಿ ಇತಿಹಾಸ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಕಷ್ಟ ಹೈರಾಣ ತಗೊಳಿಕ್ ನೀವು ಹೋಗ್ಬೇಡ್ರಿ. ಆದ್ರೆ ಈ ಆಗ್ಲಾರ್ದ ಹೋಗ್ಲಾರ್ದ ಮಾತು ಬಿಟ್ಟು ಇತಿಹಾಸ ಬದಲಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕನಿಷ್ಠ ಈಗ ಪ್ರಸ್ತುತ ನಿಮ್ಮ ಕೈಯಲ್ಲಿರುವ ಅಧಿಕಾರದಿಂದ ನಿಮ್ಮ ಕ್ಷೇತ್ರದಲ್ಲಿ ಒಂದಿಷ್ಟು ಬದಲಾವಣೆಯ ಸುಧಾರಣೆ ತರಬಹುದಲ್ಲೇನ್ರಿ? ನೋಡ್ರಿ, ನಿಮ್ಮದೇ ಊರು ಕಲಬುರ್ಗಿದಾಗ ಡಾಕ್ಟರ್ಸ್ ಇಲ್ಲಾರ್ದೇನೆ ಕಲಬುರ್ಗಿ ಸರ್ಕಾರಿ ದವಾಖಾನೆಗೆ ಕೀಲಿ ಜಡ್ದಾರಂತ. ನೋಡ್ರಿ ಒಂದ್ಸಲ ನೋಡಿದ್ರೆ ನಿಮ್ಮ ಉಸ್ತುವಾರಿ ಕ್ಷೇತ್ರದಾಗೆ ಇಂಥ ಪರಿಸ್ಥಿತಿ. ಕಲಬುರ್ಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಹೆಸರುಗುಂಡಿಗಿ ಗ್ರಾಮದಾಗ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡ ಹೆಸರಿಗಷ್ಟೇ ಐತಿ. ಅಲ್ಲಿ ವೈದ್ಯರು ಇಲ್ಲ, ಸಿಬ್ಬಂದಿಗಳು ಇಲ್ಲ, ಯಾರು ಈ ಕಡೆ ಸುಳಿಲಿಕ್ಕತ್ತಿಲ್ಲ. ದಿನಾಲು ಪಾಪ ಗ್ರಾಮಸ್ಥರು ವೈದ್ಯರು ಬರ್ತಾರೇನು, ಏನ್ರ ಟ್ರೀಟ್ಮೆಂಟ್ ಸಿಗಬಹುದೇನು ಅಂತ ಬಂದು ನೋಡಿ ಹೊಳ್ಳೆ ಹೋಗ್ಲಿಕ್ಕತ್ತಾರಂತ. ಇಂಥ ಸೌಲಭ್ಯಗಳು ಸಿಗ್ಲಾರ್ದಾಗ ಇಲ್ಲಿ ದುಃಖ ಯಾರೂ ಕೇಳಲಾಗ್ಯಾರ. ಇಂಥ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಲಿಕ್ಕೆ ಪ್ರಯತ್ನ ಪಟ್ರ ಒಂದಿಟ್ಟು ಪುಣ್ಯಾರೇ ಬರ್ತೈತಂತಿ ನೋಡ್ರಪ್ಪ. ಇನ್ ಇವತ್ತೊಂದು ಭಾರಿ ವಿಡಿಯೋ ತೋರಿಸ್ತೀನಿ ನೋಡ್ರೆ. ರಾಜಸ್ಥಾನದ ಜೈಸಲ್ಮೇರ್ ಫೋರ್ಟ್ ಎದುರುಗಡೆ ಹಾಕಿರುವಂತಹ ಒಂದು ಸಣ್ಣ ಅಂಗಡಿ ಮುಂದೆ ಬೋರ್ಡ್ ಹಾಕ್ಯಾರ. ಏನ್ ಕಂಡೀಷನ್ ಹಾಕ್ಯಾರ ಅವರು, ಎಂಥ ಕಂಡೀಷನ್ ಅದು, ಅವರ ನಂಬಿಕೆ ಎಷ್ಟು, ಭರವಸೆ ಎಷ್ಟು ಅನ್ನೋದು ಭಾರಿ ಅದ ನೋಡ್ಬೇಕು ನೀವು. राहुल गांधी के प्रधानमंत्री बनने तक उधार बंद है, ठीक है। दूसरी लाइन, सोनिया गांधी के बच्चों के भविष्य बनाने के चक्कर में अपने बच्चों का भविष्य खराब न करे और जनहित में जा रही है। और ये कहाँ लिखा हुआ है? ये जैसलमेर का फोर्ट है बिल्कुल सामने, और फोर्ट के बगल में ये दुकान है, यहाँ पे लिखा हुआ है। यहाँ से हमने गुड़ पपड़ी ली है। हाँ ये दे दो, दे दो, दे दो। ನೋಡಿದ್ರೆ ಅಂಗಡಿ ಹೊರಗೆ ಇಂಥ ಬೋರ್ಡ್ ಹಾಕ್ಯಾರ. ಒಂದು ಬೋರ್ಡ್ ಏನು, ರಾಹುಲ್ ಗಾಂಧಿ ಪ್ರಧಾನಿ ಆಗೋ ತನಕ ಸಾಲ ಸಿಗುದಿಲ್ಲ ತಿಳ್ಕೊಂಡ್ಬಿಟ್ರಿ. ಅಂದ್ರೆ ನಾವು ನಿಮ್ಗೆ ಸಾಲ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಷ್ಟು ಭರವಸೆಯಿಂದ ಬೋರ್ಡ್ ಹಾಕೊಂಡು ಕುಂತು ಬಿಟ್ಟಾರ. ಇನ್ನು ಮತ್ತೊಂದು ಬೋರ್ಡ್ ಅಂತೂ ಅದ್ಭುತ ಬಿಡ್ರಿ, ಎಂತೆಂತ ಯೋಚನೆ ಬರ್ತಾವ ನೋಡ್ರಿ. ಸೋನಿಯಾ ಗಾಂಧಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸೋದನ್ನ ಬಿಟ್ಟು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತಿಳ್ಕೊಳ್ರಿ, ಹಾಳು ಮಾಡ್ಕೋಬೇಡ್ರಿ ಅಂತ ಹಾಕ್ಯಾರ. ಎಂಥ ಸತ್ಯವಾದ ಮಾತು. ಒಂದ್ ಅಂಗಡಿ ಮುಂದೆ ಹಾಕಿರುವಂತಹ ಬೋರ್ಡ್ನ್ಯಾಗೆ ಇಷ್ಟು ಕಟು ವಾಸ್ತವ ಇರ್ತೈತಿ ಅಂತ ನನಗ್ ಗೊತ್ತಿರ್ಲಿಲ್ಲ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.